ಸುದೀಪ್ ಸರ್ ಲಾಸ್ಟ್ ವೀಕೆಂಡಲ್ಲಿ ಒಂದು ಆಕ್ಟಿವಿಟಿ ಕೊಡ್ತಾರೆ. ಅಭಿಷೇಕು ನಿಮಗೆ ಮನೆಯಲ್ಲಿ ಯಾರು ಇಷ್ಟ ಆಗಲ್ಲ ಅಂದರೆ ಧ್ರುವಂತ್ ಅಂತ ಬರೆದಿರ್ತಾರೆ. ನೀವು ಅವರು ಒಂದು ಸೀರಿಯಲ್ ಮಾಡ್ತಾಯಿದ್ರಿ ಆ್ಯಂಡ್ ಮೋರ್ ಓವರ್ 1000+ ಎಪಿಸೋಡ್ಸ್ ಆಗಿರೋ ಅಂಥ ಸೀರಿಯಲ್ ಅದು. ಯಾಕೆ ಅಭಿಷೇಕಿಗೆ ಹಂಗೆ ಅನ್ನಿಸ್ತು ಅಂದರೆ ಅಶ್ವಿನಿನು ಮತ್ತು ಧ್ರುವಂತ್ ಮನೆಯಲ್ಲಿ ಜಾಸ್ತಿ ಮಾತಾಡೇ ಇಲ್ಲ, ನಾನು ನೋಡೇ ಇಲ್ಲ ಅಂತ ಅಂದ್ಬಿಟ್ಟವರು. ಯಾಕೆ ಆ ಥರ ಅನ್ನಿಸ್ತು ಅಂತ ಅವರಿಗೆ? ಆಬ್ವಿಯಸ್ಲಿ ಅವರು ಕೊಲೀಗಾಗಿದ್ದು ನನ್ನ ಜೊತೆ ವರ್ಕ್ ಮಾಡಿದರು. ಅದಾದಮೇಲೆ ನಾವು 3-4 ವರ್ಷ ಭೇಟಿ ಮಾಡಿಲ್ಲ, ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಅವ್ರದ್ದೇ ಜೀವನ ಅವರಿಗೆ, ನನ್ನ ಜೀವನದಲ್ಲಿ ನಾನು ಬ್ಯುಸಿ ಇದ್ದೀನಿ. ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್ ಅವರು ಒಂಟಿಯಾಗಿದ್ದರು ಆ ಮನೆಯಲ್ಲಿ, ನಾನು ಜಂಟಿಯಾಗಿದ್ದೆ. ಅವ್ರ ಜೊತೆ ಹೆಚ್ಚಿಗೆ ಕಾನ್ವರ್ಸೇಷನೇ ಆಗಿಲ್ಲ, ಯಾಕಂದರೆ ಟೀಮ್ ಬೇರೆ ಬೇರೆ ಆಗಿದ್ದರು. ನಾವು ಸಪ್ರೇಟ್ ರೂಮಲ್ಲಿದ್ವಿ, ಅವ್ರು ಸಪ್ರೇಟ್ ರೂಮಲ್ಲಿದ್ದರು. ಹಾನೆಸ್ಟ್ಲಿ ನಾವಿಬ್ಬರು ಇಂಡಿವಿಜುವಲ್ ಆಗಿ ಕೂತ್ಕೊಂಡು ಕಾನ್ವರ್ಸೇಷನ್ ಮಾಡುವಂಥ ಯಾವ ಸನ್ನಿವೇಶನೂ ಬರಲೇ ಇಲ್ಲ. ಹಾಗಾಗಿ ಆ್ಯಂಡ್ ಮೋರ್ ದೆನ್ ದ್ಯಾಟ್ ನಾವಿಬ್ಬರು ಇಷ್ಟು ವರ್ಷ ವರ್ಕ್ ಮಾಡಿದ್ದರಿಂದ, ಸೊ ನಾವಿಬ್ಬರು ಹಿಸ್ಟ್ರಿ ಗೊತ್ತಿರೋದ್ರಿಂದ ಪ್ರಾಬಬ್ಲಿ ಫೈಟ್ ಟು ಫೈಟ್, ಫೇಸ್ ಟು ಫೇಸ್ ಮಾತಾಡುವಂಥ ಪಾಸಿಬಿಲಿಟಿ ತುಂಬ ಇತ್ತು. ಮೇ ಬಿ ಡ್ರಾಮಾಗಳು ಆಗೋ ಸಾಧ್ಯತೆ, ಹಾನೆಸ್ಟ್ಲಿ ಡ್ರಾಮಾಗಳು ಆಗೋ ಸಾಧ್ಯತೆ ತುಂಬಾ ಇತ್ತು. ನಾನು ಇನಿಷಿಯಲಿ ಕೂಡ ಅದನ್ನು ಹೇಳ್ತೀನಿ ಅಭಿಗೆ. ಸೊ ಪ್ರಾಬ್ಲಿ ಆ ಒಪಿನಿಯನ್ ಮೇಲೆ ಅವರು ಡಿಸಿಷನ್ ತೊಗೋತಾರೆ ಅನಿಸುತ್ತೆ. ನನಗೆ ಆ ಮನೆಯಲ್ಲಿ ದ್ವೇಷ ಅಂತ ಏನೂ ಇರಲಿಲ್ಲ, ಬಟ್ ಕ್ವೆಶನ್ಗೆ ಆನ್ಸರ್ ಮಾಡಲೇಬೇಕು, ಶುಗರ್ ಕೋಟಿಂಗ್ ಮಾಡೋ ಹಾಗಿಲ್ಲ. ಸತೀಶ್ ಅವರು ನನಗೆ ಡೇ ಒನ್ನಿಂದ ತುಂಬ ಕನ್ಫ್ಯೂಸಿಂಗ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತು, ಹೇಳಿದೆ.